ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಎಸ್ ಅಕಾಡೆಮಿ. ಸೊ ಇವತ್ತಿನ ಜಾಬ್ ಅಪ್ಡೇಟ್ ಬಂದು ರಿಗಾರ್ಡಿಂಗ್ ಕಾನ್ಸ್ಟೇಬಲ್ ಬಗ್ಗೆ. ಸೊ ಏನೇನೆಲ್ಲ ಒಳಗೊಂಡಿದೆ ಅಂತ ನಾವು ನೋಡ್ತಾ ಹೋಗೋಣ. ಕೇಂದ್ರ ಸಿಬ್ಬಂದಿ ಆಯ್ಕೆ ಆಯೋಗವು ಬಹುದೊಡ್ಡ ಪ್ರಮಾಣದಲ್ಲಿ ಅಂದರೆ SSC ಬಹುದೊಡ್ಡ ಪ್ರಮಾಣದಲ್ಲಿ ಕೇಂದ್ರೀಯ ಪೊಲೀಸ್ ಪಡೆಗಳು, ಅಸ್ಸಾಂ ರೈಫಲ್ಸ್, ವಿಶೇಷ ಭದ್ರತಾ ಪಡೆ ಹಾಗೂ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋಗಳಿಗೆ ಕಾನ್ಸ್ಟೇಬಲ್ಗಳನ್ನು ನೇಮಕಾತಿ ಮಾಡಿಕೊಳ್ಳುತ್ತದೆ. ಸೊ ಒಟ್ಟಾರೆಯಾಗಿ ಎಷ್ಟು ಹುದ್ದೆಗಳನ್ನು ತಗೊಳ್ತಾ ಇದ್ದಾರೆ ಅಂದರೆ 39,481 ಕಾನ್ಸ್ಟೇಬಲ್ ಹುದ್ದೆಗಳನ್ನು ತಗೊಳ್ತಾ ಇದ್ದಾರೆ. ಕರ್ನಾಟಕಕ್ಕಾಗಿಯೇ ಒಟ್ಟು 897 ಹುದ್ದೆಗಳಿವೆ. ಸೊ ಕರ್ನಾಟಕ ಕೆಡೆಟ್ ನಾವು ತಗೊಳ್ಳೋದಾದರೆ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ತಗೊಳ್ತಾ ಇದ್ದಾರೆ? 897. ಸೊ SSLC ಉತ್ತೀರ್ಣರಾದವರು ಕೇವಲ 100 ರು ಪಾವತಿಸಿ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಸೊ 10th ಯಾರ್ಯಾರು ಪಾಸ್ ಆಗಿದ್ರೋ ಎಲ್ಲರೂ ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಆ್ಯಂಡ್ ಎಕ್ಸಾಮ್ ಫೀಸ್ ಬಂದು ಬರೀ 100 ರೂಪೀಸ್ ಅಷ್ಟೇ. ಆ್ಯಂಡ್ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಬೇಕು. ಇನ್ನು NCC ಸರ್ಟಿಫಿಕೇಟ್ ಪಡೆದವರಿಗೆ ಹೆಚ್ಚುವರಿ ಅಂಕಗಳನ್ನು ನೀಡಿ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸೊ ಯಾರ್ಯಾರ ಹತ್ರ ಈಗ ಆಲ್ರೆಡಿ NCCಯಲ್ಲಿ ನೀವು ಭಾಗವಹಿಸಿದಿರೋ, NCC ಕೆಡೆಟ್ಸ್ ಆಗಿದಿರೋ ಅವರಿಗೆ ಎಕ್ಸ್ಟ್ರಾ ಅಂಕಗಳು ಕೂಡ ಇರುತ್ತೆ, ಅಂದರೆ ರಿಸರ್ವೇಷನ್ ಕೈಂಡ್ ಇರುತ್ತೆ. ಒಂದೇ ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಹಾಗೂ ದೂರದ ಓಟವನ್ನು ಪೂರೈಸಿ ಹುದ್ದೆಗೆ ನೇಮಕಗೊಳ್ಳಬಹುದು. ಕನ್ನಡದಲ್ಲಿಯೂ ಬರೆಯಲು ಅವಕಾಶ ಇದೆ. ಸೊ ನೀವು ಇದನ್ನು ಗಮನಿಸಬಹುದು. ಪರೀಕ್ಷೆ ಜಸ್ಟ್ ಫಸ್ಟ್ ಸ್ಟೇಜಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಒಂದಿರುತ್ತೆ, ಮತ್ತು ಅಂದರೆ ದೂರದ ಓಟ ಅಂದರೆ ಲಾಂಗ್ ರನ್ನಿಂಗನ್ನು ಒಂದು ಕ್ರೈಟೀರಿಯಾ ಇಟ್ಕೊಂಡು ಅವೆರಡರ ಬೇಸಿಸ್ ಮೇಲೆ ಒಂದು ಜಾಬಿಗೆ ತಗೊಳ್ಳುವಂಥದ್ದು. ಸೊ ಎಕ್ಸಾಮನ್ನು ನೀವು ಕನ್ನಡದಲ್ಲಿ ಕೂಡ ಬರೆಯಬಹುದು. ಸೊ ಇಷ್ಟು ನಿಮಗೆ ಈ ಒಂದು 39,481 ಕಾನ್ಸ್ಟೇಬಲ್ ಹುದ್ದೆಗಳಿಗಿರುವಂಥ ಜಸ್ಟ್ ಇನ್ಫಾರ್ಮೇಷನ್ನು. ವೇತನ ಶ್ರೇಣಿ ಏನೇನಿದೆ ಅಂತ ನಾವು ನೋಡೋದಾದರೆ NCBಯಲ್ಲಿ ಸಿಪಾಯಿ ಹುದ್ದೆಗಳಿಗೆ 1ನೇ ಹಂತದ ವೇತನ ಶ್ರೇಣಿಯಾದ 18,000ದಿಂದ 56,900 ಇರುತ್ತೆ. ಮಿಕ್ಕಿರೋ ಎಲ್ಲ ಹುದ್ದೆಗಳಿಗೆ 3ನೇ ಹಂತದ್ದಿರುತ್ತೆ, ಅಂದರೆ 27,000ರಿಂದ 69,000 ಇರುತ್ತೆ. ಸೊ ಏನು ವಯೋಮಿತಿ ಏನು ಹಾಗಾದರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ, ಈ ಒಂದು ಕಾನ್ಸ್ಟೇಬಲ್ ಜಾಬ್ಗೆ ವಯೋಮಿತಿ ನಾವು ನೋಡೋದಾದರೆ ಎಲ್ಲ ಹುದ್ದೆಗಳಿಗೂ 18ರಿಂದ 23ರವರೆಗಿನ ವಯೋಮಿತಿ ನಿಗದಿಯಾಗಿದೆ. ಸೊ ಎಲ್ಲ ಒಂದು ಪರ್ಟಿಕ್ಯುಲರ್ ಜಾಬ್ಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಬಂದು 18ರಿಂದ 23ರವರೆಗೂ ಇರುತ್ತೆ. ಅಂದರೆ 2002 ಹಾಗೂ 2007 ನಡುವೆ ಜನಿಸಿರಬೇಕು. ಸೊ 2002 ಮತ್ತು 2007 ಒಳಗಡೆ ಯಾರ್ಯಾರು ಹುಟ್ಟಿದಾರೋ ಅವ್ರುಗಳು ಎಲ್ಲರೂ ಈ ಒಂದು ಅಪ್ಲಿಕೇಶನನ್ನು ಹಾಕಬಹುದು. ವಿವಿಧ ಮೀಸಲಾತಿ ಅನ್ವಯ ವಯೋಮಿತಿಯಲ್ಲಿ ಸಡಿಲಿಕೆ ಇದ್ದು 1/1/2025 ಅನ್ವಯವಾಗುವಂತೆ ವಯಸ್ಸನ್ನು SSLC ಅಥವಾ 10ನೇ ತರಗತಿ ಅಂಕಪಟ್ಟಿಯಲ್ಲಿ ನಮೂದಿಯಾಗಿರುವುದನ್ನೇ ಪರಿಗಣಿಸಲಾಗುತ್ತದೆ. ಸೊ 2025 ರಿಲೇಟೆಡ್ ಆಗಿ ಏಜ್ ಎಷ್ಟು ಮೆನ್ಷನ್ ಆಗಿರುತ್ತೋ 10th ಮಾರ್ಕ್ಸ್ ಕಡೆಯಲ್ಲಿ ಅದನ್ನು ತಗೊಳ್ತಾರೆ. ಸೊ ವಿದ್ಯಾರ್ಹತೆ ಏನಿರಬೇಕು ಅಂತ ನಾವು ನೋಡೋದಾದರೆ SSLC ಅಥವಾ 10ನೇ ತರಗತಿ ಪಾಸ್ ಆಗಿರಬೇಕು. 2025 ಜನವರಿ 1ರೊಳಗೆ ಈ ಅರ್ಹತೆ ಪಡೆಯುವವರು ಅರ್ಜಿ ಸಲ್ಲಿಸಬಹುದು. ಸೊ ಈಗ ಯಾರ್ಯಾರು 10th ಎಕ್ಸಾಮ್ನ ಬರೀತಾ ಇದ್ದೀರೋ, ಈಗ 2025ಗೆ ನಿಮ್ಮದು ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಅಲ್ವಾ 10th. ಸೊ ಅವ್ರುಗಳು ಕೂಡ ಇದನ್ನು ಸಲ್ಲಿಸಬಹುದು. ದೂರ ಶಿಕ್ಷಣ ಹಾಗೂ ಮುಕ್ತ ಶಾಲೆಯ ಮೂಲಕ ಶಿಕ್ಷಣ ಪಡೆದವರು ನೇಮಕಾತಿಗೆ ಅರ್ಹರು. ಸೊ ಯಾರ್ಯಾರು ಡಿಸ್ಟೆನ್ಸ್ ಮೋಡಲ್ಲಿ 10th ಕಂಪ್ಲೀಟ್ ಮಾಡ್ಕೊಂಡಿರ್ತಾರೋ ಮತ್ತು ಓಪನ್ ಸ್ಕೂಲಿಂಗ್ ಮಾಡ್ಕೊಂಡಿರ್ತಾರೋ ಅವ್ರುಗಳು ಕೂಡ ಈ ಒಂದು ಪರ್ಟಿಕ್ಯುಲರ್ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದು. NCC ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಂಕ. ಸೊ NCC ಸಿ ಸರ್ಟಿಫಿಕೇಟ್ ಪಡೆದಿದ್ದರೆ 5%, B ಸರ್ಟಿಫಿಕೇಟ್ ಇದ್ದರೆ 3 ಮತ್ತು A ಸರ್ಟಿಫಿಕೇಟ್ಗೆ 2 ಅಂಕಗಳು. ಈ ಅಂಕಗಳನ್ನು ಕೊಡ್ತಾ ಹೋಗ್ತಾರೆ, ಹೆಚ್ಚುವರಿಯಾಗಿ ನೀಡಲಾಗುತ್ತದೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳೆ NCC ಪ್ರಮಾಣ ಪತ್ರ ಹೊಂದಿರುವ ಬಗ್ಗೆ ಸ್ಪಷ್ಟವಾಗಿ ನಮೂದಿಸಬೇಕು. ನಿಮ್ಮದು NCC ಸರ್ಟಿಫಿಕೇಟ್ ಇದೆಯಾ, ಯಾವುದೇ ಸರ್ಟಿಫಿಕೇಟ್, ಅದನ್ನು ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ಕರೆಕ್ಟಾಗಿ ಹಾಕಿರಬೇಕು. ಅನಂತರದಲ್ಲಿ ಈ ಸೌಲಭ್ಯ ಪರಿಗಣಿಸಲಾಗುವುದಿಲ್ಲ. ನೀವು ಫಸ್ಟೇ ಅಪ್ಲೈ ಮಾಡಲಿಲ್ಲ ಅಂತಂದರೆ ಆಮೇಲೆ ನಮ್ಮ ಹತ್ರ ಈ ಒಂದು ಸರ್ಟಿಫಿಕೇಟ್ ಇದೆ ರಿಸರ್ವೇಷನ್ ಕೈಂಡಿಗೆ ಅಂತ ನೀವೇನಾದರೂ ಅಪ್ರೋಚ್ ಮಾಡೋಕ್ಕೆ ಹೋದರೆ ಅದನ್ನು ಪರಿಗಣಿಸೋದಿಲ್ಲ. ಈ ಪ್ರೋತ್ಸಾಹವು ಮಾಜಿ ಸೈನಿಕರಿಗೆ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಸೊ ಯಾರ್ಯಾರು ಮಾಜಿ ಸೈನಿಕರ ಈಗ ಮಕ್ಕಳಿರ್ತಾರೋ ಅವರುಗಳಿಗೆ ಇದು ಅಪ್ಲೈ ಆಗೋದಿಲ್ಲ. ಸೊ SSCಯಿಂದ ನೇಮಕಾತಿ ಅಧಿಸೂಚನೆ. ಆ್ಯಂಡ್ ನಾನು ಆಗಲೇ ಮೆನ್ಷನ್ ಮಾಡಿದಂಗೆ ನೀವು ಕನ್ನಡದಲ್ಲಿ ಕೂಡ ಪರೀಕ್ಷೆಯನ್ನು ಬರೆಯಬಹುದು. ಸೊ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಏನೇನಿರುತ್ತೆ ಅಂತ ನೋಡೋದಾದರೆ ಅಭ್ಯರ್ಥಿಗಳು ನಿಗದಿತ ದೇಹದಾಢ್ಯತೆ ಹೊಂದಿರಬೇಕು. ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಯಾದವರಿಗೆ ದೈಹಿಕ ಸಾಮರ್ಥ್ಯದ ಪರೀಕ್ಷೆ ನಡೆಸಲಾಗುತ್ತದೆ.
ಪುರುಷರು 24 ನಿಮಿಷಗಳಲ್ಲಿ 5 ಕಿಲೋಮೀಟರ್ ಓಟ ಓಡಿದರೆ ಮಹಿಳೆಯರು 8.5 ನಿಮಿಷದಲ್ಲಿ 1.6 ಕಿಲೋಮೀಟರ್ ಓಟ ಪೂರೈಸಬೇಕಿದೆ. ಸೊ ಮೆನ್ಸ್ ಬಂದ್ಬಿಟ್ಟು 24 ನಿಮಿಷದಲ್ಲಿ 5 ಕಿಲೋಮೀಟರ್ ಓಡಬೇಕು, ಮಹಿಳೆಯರು ಬಂದು 1.6 ಕಿಲೋಮೀಟರ್ ಓಡಬೇಕು. ಆ್ಯಂಡ್ ಲಿಖಿತ ಪರೀಕ್ಷೆಯಲ್ಲಿ ಯಾರ್ಯಾರು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಪಾಸ್ ಆಗ್ತಾರೋ ಅವರುಗಳಿಗೆ ಮಾತ್ರ ದೈಹಿಕ ಪರೀಕ್ಷೆ ಇರುತ್ತೆ. ಪರೀಕ್ಷಾ ಮಾಧ್ಯಮ, ಸೊ ಯಾವ ಮೀಡಿಯಮಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಕನ್ನಡ ಭಾಷೆ ಸೇರಿ 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶವಿದೆ. ಸೊ ಕನ್ನಡ ಸೇರಿ ಮಿಕ್ಕಿರೋ 13 ರೀಜನಲ್ ಲ್ಯಾಂಗ್ವೇಜಸಲ್ಲಿ ನೀವು ಎಕ್ಸಾಮ್ಸನ್ನು ಬರಿಬೋದು. ಕರ್ನಾಟಕದಲ್ಲಿ 8 ಪರೀಕ್ಷಾ ಕೇಂದ್ರಗಳು. ಸೊ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಳಿ, ಉಡುಪಿ. ಸೊ ಇದಿಷ್ಟು ಜಾಗದಲ್ಲಿ ಈ ಒಂದು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಕರ್ನಾಟಕದಲ್ಲಿ 897 ಹುದ್ದೆಗಳು ಇದೆ ಅಂತ. ಸೊ ಯಾವ್ಯಾವುದರಲ್ಲಿ ಎಷ್ಟೆಷ್ಟಿದೆ ಅಂತ ನಾವು ನೋಡೋದಾದರೆ, BSF ಅಲ್ಲಿ 336, CISF ಅಲ್ಲಿ 162, CRPF ಅಲ್ಲಿ 285, SSB ಅಲ್ಲಿ 21, ITBP ಅಲ್ಲಿ 64 ಮತ್ತು ಅಸ್ಸಾಂ ರೈಫಲ್ಸಲ್ಲಿ 29. ಸೊ ಒಟ್ಟಾರೆಯಾಗಿ 897 ಹುದ್ದೆಗಳು ನೀವು ಇಲ್ಲಿ ನೋಡ್ಬೋದು ಯಾವ್ಯಾವ ಮಾರ್ಜಿನಲ್ಲಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅಂತ. ಸೊ ಪರೀಕ್ಷಾ ಸ್ವರೂಪ ಹೇಗಿರುತ್ತೆ ಅಂತ ನೋಡೋದಾದರೆ, ಟೋಟಲ್ ಆಗಿ 80 ಪ್ರಶ್ನೆಗಳಿರುತ್ತೆ, 4 ವಿಭಾಗಗಳಿರುತ್ತೆ. ಸೊ ಒಟ್ಟು 80 ಪ್ರಶ್ನೆಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನೀಡ್ತಾರೆ. ಸೊ ಮೊದಲ ಭಾಗದಲ್ಲಿ ಸಾಮಾನ್ಯ ಬುದ್ಧಿಮತ್ತೆ ಮತ್ತು ರೀಸನಿಂಗ್ ಇರುತ್ತೆ, 20 ಕ್ವೆಶನ್ಸು. ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ತಿಳುವಳಿಕೆ ಬಗ್ಗೆ 20 ಕ್ವೆಶನ್ಸ್ ಇರುತ್ತೆ. ಮತ್ತು ಬೇಸಿಕ್ ಮ್ಯಾಥ್ಸ್ ಏನಿರುತ್ತೆ, ಬೇಸಿಕ್ ಮ್ಯಾಥ್ಸ್ ಆ್ಯಂಡ್ ಬೇಸಿಕ್ ಇಂಗ್ಲೀಷ್ ಬಗ್ಗೆ 20 ಕ್ವೆಶನ್ಸ್ ಇರುತ್ತೆ. ಪ್ರತಿ ಪ್ರಶ್ನೆಗೆ ತಲಾ 2 ಅಂಕಗಳಂತೆ ಒಟ್ಟು 160 ಅಂಕಗಳಿಗೆ 60 ನಿಮಿಷಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಸೊ ಟೋಟಲ್ ಆಗಿ 80 ಕ್ವೆಶನ್ಸು. ಈಚ್ ಕ್ವೆಶನ್ಸ್ ಕ್ಯಾರಿ 80 ಕ್ವೆಶನ್ಸ್ ಇರುತ್ತೆ ಟೋಟಲ್ ಆಗಿ. ಈಚ್ ಕ್ವೆಶನ್ ಕ್ಯಾರಿ 2 ಮಾರ್ಕ್ಸು. ಸೊ ಟೋಟಲ್ ಆಗಿ 160 ಮಾರ್ಕ್ಸಿಗಿರುತ್ತೆ. 160 ಮಾರ್ಕ್ಸಿನ ಪೇಪರನ್ನು ನೀವು 60 ಮಿನಿಟ್ಸಲ್ಲಿ ಬರೀಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಕಂಪ್ಯೂಟರ್ ಬೇಸ್ಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ಏನು ಅಂತಂದರೆ, ನೆಗೆಟಿವ್ ಮಾರ್ಕಿಂಗ್ಸ್ ಇರುತ್ತೆ. ತಪ್ಪು ಉತ್ತರಗಳಿಗೆ 0.25 ಅಂಕಗಳನ್ನು ಕಳೆಯಲಾಗುತ್ತದೆ. ಸಾಮಾನ್ಯ ಅಭ್ಯರ್ಥಿಗಳು 30%, ಜನರಲ್ ಕ್ಯಾಟಗರಿಗೆ ಯಾರ್ಯಾರು ಬರ್ತಾರೋ ಅವರು 30%, OBC ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 25%, ಉಳಿದವರೆಲ್ಲರಿಗೂ 20% ಅರ್ಹತಾ ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಸೊ ಇದಿಷ್ಟು ಬಂದ್ಬಿಟ್ಟು ಒಂದು ಕ್ರೈಟೀರಿಯಾ ಇಟ್ಟಿದ್ದಾರೆ, ಕಟ್ ಆಫ್ ಮಾರ್ಕ್ಸ್ ಇಟ್ಟಿರೋದು. ರಾಜ್ಯವಾರು ಮೆರಿಟ್ ಪಟ್ಟಿ ಹೇಗೆ ಬಿಡ್ತಾರೆ, ಮಹಿಳಾ ಹಾಗೂ ಪುರುಷ ಅಭ್ಯರ್ಥಿಗಳು ರಾಜ್ಯವಾರಿ, ಪ್ರಾದೇಶಿಕ ಹಾಗೂ ವರ್ಗವಾರು ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಅರ್ಹರಾದವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಅಂತಿಮವಾಗಿ ದಾಖಲಾತಿ ಪರಿಶೀಲನೆ ನಡೆಸಿ ಆಯ್ಕೆ ಮಾಡಲಾಗುತ್ತದೆ. ನೀವು ಕಂಪ್ಯೂಟರ್ ಬೇಸ್ಡಲ್ಲಿ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ರಿಟನ್ ಟೆಸ್ಟ್ ಅಟೆಂಡ್ ಆಗ್ತೀರಾ, ಅದರಲ್ಲಿ ಪಾಸ್ ಆದರೆ ನೆಕ್ಸ್ಟ್ ನಿಮಗೆ ಏನಿರುತ್ತೆ ಫಿಸಿಕಲ್ ಫಿಟ್ನೆಸ್ ಅಂದರೆ ಫಿಸಿಕಲ್ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅದರ ಟೆಸ್ಟ್ ಇರುತ್ತೆ. ಅದಾದ ಮೇಲೆ ಮೆಡಿಕಲ್ ಚೆಕಪ್ ಇರುತ್ತೆ. ಅದಾದಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇರುತ್ತೆ. ಇವೆಲ್ಲವೂ ಫೈನಲೈಸ್ ಆದಮೇಲೆ ನಿಮಗೆ ಒಂದು ಏನೇನು ಆಯ್ಕೆ ಆಗಿರುತ್ತೋ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಕೊಡ್ತಾ ಹೋಗ್ತಾರೆ. ದೆನ್ ಅಪ್ಲೈ ಮಾಡೋಕ್ಕೆ ಶುರುವಾಗುವಂಥ ಡೇಟ್ ಯಾವುದು, ಇಲ್ಲಿ ನೀವು ನೋಡ್ಬೋದು ಪ್ರಮುಖ ದಿನಾಂಕಗಳು. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಯಾವತ್ತು ಅಂದರೆ 14/10/2024, ನೆಕ್ಸ್ಟ್ ತಿಂಗಳು 14ನೇ ತಾರೀಕು ಒಳಗಡೆ ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕಬಹುದು. ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 15ನೇ ತಾರೀಕು ಆಗಿರುತ್ತೆ. ಮತ್ತು ನೀವು ಅಪ್ಲೈ ಮಾಡಿ ಏನಾದರೂ ಮಿಸ್ಟೇಕ್ಸ್ ಆಗಿದೆ ಅಂತಂದಾಗ ನೀವು ಅದನ್ನು November 5 ಮತ್ತು November 7 ಒಳಗೆ ತಿದ್ದುಪಡಿ ಮಾಡ್ಕೋಬಹುದು ನೀವು ಅದನ್ನು. ಮತ್ತು ಸಂಭಾವ್ಯ ಪರೀಕ್ಷಾ ಅವಧಿ ಬಂದ್ಬಿಟ್ಟು ಜನವರಿ ಅಥವಾ ಫೆಬ್ರವರಿ 2025 ನೆಕ್ಸ್ಟ್ ಇಯರಲ್ಲಿ ಈ ಒಂದು ಎಕ್ಸಾಮ್ಸ್ಗಳನ್ನು ನೀವು ನೋಡ್ತಾ ಹೋಗಬಹುದು. ಸೊ ಇದಿಷ್ಟು SSC ಕಡೆಯಿಂದ ಬಿಟ್ಟಿರುವಂತಹ ಕಾನ್ಸ್ಟೇಬಲ್ ಎಕ್ಸಾಮಿನೇಷನಿನ ಇನ್ಫಾರ್ಮೇಷನ್ ಆಗಿರುತ್ತೆ. ಯಾರ್ಯಾರು ಜಾಬ್ ಅಪ್ಡೇಟ್ಸ್ಗಳನ್ನು ವೆಯ್ಟ್ ಮಾಡ್ತಾ ಇದ್ದಾರೆ SSC ಕಡೆಯಿಂದ ಅವರೆಲ್ಲರಿಗೂ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನಲ್ಲಿ KSET ರಿಲೇಟೆಡ್ ಆಗಿರುವಂತಹ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ದಟ್ ಈಚ್ ಆ್ಯಂಡ್ ಎವ್ರಿ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ಬೋದು. ಎಲ್ಲದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಇನ್ ಫಾರ್ ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಥ್ಯಾಂಕ್ ಯು.